ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಸರ್ ನನ್ನ ಹೆಸರು ದರ್ಶನ್ ಅಂತ. ನಾವು ಶಿವಮೊಗ್ಗ ಕೃಷಿ ಕಾಲೇಜಿಂದ ಬಂದಿದ್ದೀವಿ ಸರ್. ಹೇಳಿ ಸರ್. ಸರ್ ನೀವು ವಿಳೆದೆಲೆ ಬೆಳೆಕ್ಕೆ ಸಾವಯವ ಗೊಬ್ಬರ ಅಷ್ಟೇ ಉಪಯೋಗಿಸ್ತಾರೆ ಸರ್, ಮತ್ತು ಬೇರೆ ರಾಸಾಯನಿಕ ಗೊಬ್ಬರ ಏನಾರ ಉಪಯೋಗಿಸ್ತಾರೆ ಸರ್? ಇಲ್ಲ ಸರ್, ರಾಸಾಯನಿಕ ಗೊಬ್ಬರನ ಉಪಯೋಗಿಸಲ್ಲ ಸರ್. ಬರೀ ಸಾವಯವ ಮಾತ್ರ. ಯಾವುದೇ ರೋಗ ಬಂದರೂ ಕೂಡ ಬೇವಿನ ಹಿಂಡಿ ಎಣ್ಣೆ ಯೂಸ್ ಮಾಡಿ ಉಪಯೋಗಿಸ್ತೇವೆ ಹೊರತು ಬೇರೆ ರಾಸಾಯನಿಕನ ಉಪಯೋಗಿಸಲ್ಲ ಸರ್. ರಾಸಾಯನಿಕನೇ ಇಲ್ಲ ಅಲ್ಲಿ. ಹಾಂ ಸರ್. ಸರ್ ಈ ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಏನಿದೆ ಸರ್ ವಿಳೆದೆಲೆಗೆ? ಇವತ್ತಿನ ಮಾರ್ಕೆಟ್ ಸರ್, ಇವತ್ತು ಒಂದು ಪಿಂಡಿ ಎಲೆ ಅಂತಂದರೆ 10,000 ಎಲೆಗೆ 5,000 ರೂಪಾಯಿ ಇದೆ. ಹಾಂ ಸರ್. ನೀವು ಮಷಿನ್ಸ್ ಏನು ಉಪಯೋಗಿಸಲ್ಲ ಸರ್ ಹೊಸದಾಗಿ? ಸರ್ ಇದು ಯಾವುದೇ ರೀತಿ ಮಿಷನರಿಗಳನ್ನ ಬಳಸೋಕ್ಕಾಗದೇ ಇಲ್ಲ ಸರ್. ಇದೊಂದು ಬಳ್ಳಿ ಅಂದರೆ ಮೃದುವಾದ ಬಳ್ಳಿ. ಮಿಷಿನರಿಗಳನ್ನ ಯಾವುದೇ ರೀತಿ ಬಳಸೋಕ್ಕಾಗಲ್ಲ ಸರ್ ಇದಕ್ಕೆ. ಸರ್ ಈಗ ಸೈಂಟಿಸ್ಟ್ ಹೇಳಿದ್ರಲ್ಲ ಸರ್, ಬೇರೆ ವೆರೈಟಿ ಬೆಳಿಬೋದು ಅಂತ ನಾವು. ಹೌದು ಸರ್. ನೀವು ಯಾವ ಟ್ರೈ ಮಾಡಿಲ್ಲ ಸರ್ ಇನ್ನು? ಸರ್ ಇವಾಗ ತೋಟಗಾರಿಕೆ ಇಲಾಖೆ ಸಹಯೋಗದಲ್ಲಿ ಬೆಳೆಯೋದಕ್ಕೆ ಹೇಳ್ತಾ ಇದ್ದಾರೆ. ಬೆಳಿತೀವಿ ಸರ್ ಈಗ ಇನ್ನು ಮುಂದೆ ಹೊಸ ಹೊಸ ವಿಧಾನದಲ್ಲಿ ಹೊಸ ತಳಿನ ಕೊಡ್ತಾ ಇದ್ದಾರೆ. ನನ್ನ ಹೆಸರು ಪವನ್ ದಳವಾಯ್ ಅಂತ. ನಾವು ಕೆಳದಿ ಶಿವಪ್ಪನಾಯಕ ಕೃಷಿ ವಿಶ್ವವಿದ್ಯಾಲಯ ಇರುವಕ್ಕಿಂದ ಬಂದಿದ್ದೇವೆ. ಮೊದಲಿಗೆ ಚಂದ್ರಮಾಹಿಗೆ ಧನ್ಯವಾದ ಹೇಳಬೇಕು. ಕಾರಣ ಒಬ್ಬ ರೈತನ ಸೆಲೆಬ್ರಿಟಿ ಅಂತ ಮಾಡಿ ತಂದು ಕೂರಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಬೇಸಿಗೆಯಲ್ಲಿ ನೀವು ಹೆಂಗೆ ಬೆಳೆ ನೋಡ್ಕೊಂತೀರಿ ಸರ್? ಈ ರಸ ಇರೋ ಕೀಟಗಳು ಜಾಸ್ತಿ ಆಗ್ತಾವಲ್ವ ಈ ಎಲೆಯಲ್ಲಿ, ಹೇಗೆ ನೋಡ್ಕೊಂತೀರಾ ಸರ್? ರಸ ಹೀರೋ ಕೀಟ ಬರೋದು ಸಹಜ. ನಮ್ಮ ರೈತ ಏನು ಮಾಡ್ತಾನೆ ಅಂತಂದರೆ ಈ ನಮ್ಮ ಬೇವಿನ ಎಣ್ಣೆ ಸಿಂಪಡಣೆ ಬಿಟ್ಟರೆ ಅದನ್ನು ಬಳಸೋಕ್ಕಾಗೋದಿಲ್ಲ. ವೇಸ್ಟ್ ಆಯ್ತದ, ಒಂದಷ್ಟು ವೇಸ್ಟ್ ಆಗುತ್ತೆ ಅಷ್ಟೇ. ಅದನ್ನ ಬೇರೆ ಇನ್ನು ಯಾವುದೇ ರೀತಿ ರಾಸಾಯನಿಕ ಬಳಸಿ ಅದು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೀವು ಹೇಳ್ದಂಗೆ ಅಲ್ಲಿ ಸೊರಗು ರೋಗ ಬರುತ್ತೆ, ಬೂದಿ ರೋಗ ಬರುತ್ತೆ, ಇದೆಲ್ಲ ಎಲೆ ಚುಕ್ಕಿ ರೋಗ ಬರುತ್ತೆ. ಇದೆಲ್ಲಕ್ಕೂ ಕೂಡ ಅಷ್ಟೇ ಬೇವಿನ ಎಣ್ಣೆನೇ ಒಂದೇ ಸಿಂಪಲ್ ಸೊಲ್ಯೂಷನ್. ಸಿಂಪಲ್. ಬೇರೆ ಏನು ಯೂಸ್ ಮಾಡೋಕ್ಕಾಗದೇ ಇಲ್ಲ ಅಲ್ಲಿ. ಸಿಂಪಲ್ ಆಗಿ ಬೆಳೆಸ್ಕೊಂಡು ಆದಾಯ ಒಳ್ಳೆ ರೀತಿಯಲ್ಲಿ